ಶಂಕರ ಶಾನುಭೋಗ ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನದಲ್ಲಿ ನನಗೊಂದು ಗೊತ್ತಾಯಿತು, ತಾಯಿ ನಿಮಗೆ ಬರೀ ಎದೆ ಹಾಲು ಕುಡಿಸ್ಲಿಲ್ಲ, ಸಂಗೀತವನ್ನು ಕೂಡ ಅಮೃತದ ರೂಪದಲ್ಲಿ ನಿಮಗೆ ಸವಿಲಿಕ್ಕೆ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ನಮ್ಮ ತಾಯಿಯೇ ಕಾರಣ. ಉನ್ನತವಾದ ಮಟ್ಟವನ್ನು ತಲುಪುವ ಮುಂಚೆನೇ ನಾನು ಅವ್ರನ್ನ ಕಳ್ಕೊಂಡೆ. ಜೈ ಹನುಮಾನ್ ಹಾಡು, ಈ ಹಾಡು ನಿಮ್ಮ ಜೀವನದಲ್ಲಿ ಎಷ್ಟು ವಿಶೇಷ? ಹನುಮಂತನ ದಯೆ ಅಂತ ನನಗೆ ಅನ್ಸುತ್ತೆ. ಕೇಶವದಾಸರ ಅಚ್ಯುತದಾಸರ ಒಂದು ಆಶೀರ್ವಾದ. ಭಕ್ತಿ ಸಂಗೀತ, ಇದರಲ್ಲಿ ಎಲ್ಲರ ಹೆಸರು ನಿಲ್ಲುವುದಿಲ್ಲ, ನಿಮ್ಮ ಹೆಸರು ಮುಂದೆ ಇದೆ. ಇದುವರೆಗೆ ಒಂದೇ ಒಂದು ಚಲನಚಿತ್ರ ಗೀತೆಯನ್ನ ನಾನು ವೇದಿಕೆಯ ಮೇಲೆ ಹಾಡಿಲ್ಲ. ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿ ಯಾರು? ವಿದ್ಯಾಭೂಷಣರನ್ನು ತುಂಬ ಇಷ್ಟಪಡ್ತೇನೆ. ಯಾಕಂದ್ರೆ ಒಂದು ಭಕ್ತಿ ಸಂಗೀತದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದಂಥವರು. ನಿಮ್ಮ ಕಲೆ ನಿಮಗೆ ಅದು ಭಾವನೆಯ ಅಥವಾ ಸಂಭಾವನೆಯ? ನಾನು ಯಾವತ್ತೂ ಸಂಭಾವನೆಗೋಸ್ಕರ ಹಾಡ್ತೀನಿ. ನಿಮ್ಮ ಧ್ವನಿಗೆ ಸಾಕಷ್ಟು ಅಭಿಮಾನಿಗಳ ವರ್ಗ ಇದೆ. ಒಳ್ಳೆ ದಾರಿ ತುಳಿದಿದ್ರಿಂದಲೇ ನನ್ನನ್ನು ಜನ ಇಷ್ಟಪಡ್ತಾರೆ ಅಂತಕ್ಕಂಥದ್ದು ನನ್ನ ಗಟ್ಟಿಯಾದ ನಂಬಿಕೆ. ಪ್ರಶಸ್ತಿಯಿಂದ ಕಲಾವಿದನನ್ನು ಯಾರೂ ಗುರುತಿಸಲ್ಲ. ಈ ನನ್ನ ಧ್ವನಿ ಎಷ್ಟು ದಿನ ಹಾಡುತ್ತೋ ಗೊತ್ತಿಲ್ಲ ನನಗೆ. ಅಷ್ಟು ದಿನವೂ ಜನರಿಗೋಸ್ಕರ ಹಾಡಬೇಕು. ಯಾಕಂದ್ರೆ ನನಗೆ ನನ್ನ ವೈಯಕ್ತಿಕವಾಗಿ ನನಗೆ ಏನು ಆಸೆ ಆಕಾಂಕ್ಷೆಗಳಿಲ್ಲ. ನಿಮ್ಮ ಈ ಜೀವನವನ್ನು ಒಂದು ಹಾಡಾಗಿಸೋದಾದ್ರೆ ಅಥವಾ ನಿಮ್ಮ ಜೀವನಕ್ಕೆ ಈ ಹಾಡು ಬಹಳ ಹತ್ರ ಅಂತ ಹೇಳಿದ್ರೆ, ಏನಾದರೂ ಸರಿಯೇ ಮೊದಲು ಮಾನವನಾಗು, ಮೊದಲು ಮಾನವನಾಗು. ಕಹಳೆ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಶಂಕರ ಅಂತ ಹೇಳಿದ ತಕ್ಷಣ ಅಲ್ಲಿ ನಾಟ್ಯ ಕೂಡ ಇದೆ, ಅದರ ಹಿಂದೆ ಸಂಗೀತ ಕೂಡ ಇದೆ. ಈ ಹೆಸರಲ್ಲಿ ಸಂಗೀತ ಎದ್ದು ಕಾಣ್ತಾ ಇದೆ, ಅದರ ಜೊತೆಗೆ ಭಕ್ತಿ ಕೂಡ ಇದೆ. ಶಂಕರ ಶಾನುಭೋಗ ಈ ಹೆಸರಲ್ಲಿ ಇಷ್ಟು ಇಂಪಾಗಿರುವಾಗ ಇವರ ದನಿ ಬಗ್ಗೆ ನಮಗೆ ಯಾವುದೇ ಡೌಟ್ಸ್ಗಳಿಲ್ಲ, ಯಾವುದೇ ಸಂಶಯ ಇಲ್ಲ. ಜೈ ಹನುಮಾನ್ ಅಂತ ಹನುಮಾನನನ್ನು ಒಲಿಸಿಕೊಂಡು ಹಾಡಿದಂತಹ ಹಾಡು ಇದು. ಈಗ ಎಲ್ಲ ಸಂಗೀತ ಕಾರ್ಯಕ್ರಮದ ಕೊನೆ ಹಾಗೂ ಆರಂಭ ಈ ಹಾಡಿನಿಂದನೇ ಆಗುತ್ತೆ. ಹಾಗಾಗಿ ಇವರ ಮಾತನ್ನ ಆರಂಭ ಮಾಡೋಣ. ನಮ್ಮ ಜೊತೆ ವಿಶೇಷವಾಗಿ ಶಂಕರ ಶಾನುಭೋಗ ಅವರಿದ್ದಾರೆ, ಅವರನ್ನ ಮಾತಾಡ್ಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಂಕರ ಶಾನುಭೋಗ ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನದಲ್ಲಿ ನನಗೊಂದು ಗೊತ್ತಾಯಿತು, ತಾಯಿ ನಿಮಗೆ ಬರೀ ಎದೆ ಹಾಲು ಕುಡಿಸ್ಲಿಲ್ಲ, ಸಂಗೀತವನ್ನು ಕೂಡ ಅಮೃತದ ರೂಪದಲ್ಲಿ ನಿಮಗೆ ಸವಿಲಿಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ನೀವು ತಾಯಿಯಿಂದ ಸಂಗೀತವನ್ನು ಕಲಿತ್ರಿ ಅಂತ ನೀವು ಎಲ್ಲ ಕಡೆ ಹೇಳುವಂಥದ್ದು. ಆದರೆ ಭಕ್ತಿ ಸಂಗೀತ ಎಲ್ಲರಿಗೂ ಒಲಿಯುವಂಥದ್ದಲ್ಲ. ಈ ಒಂದು ಕ್ಷೇತ್ರದಲ್ಲಿ ಕಾಲಿಟ್ಟಂತಹ ಕ್ಷಣ, ಕಾರಣ, ಇದೆಲ್ಲವನ್ನ ನಮ್ಮ ಜೊತೆ ಹಂಚಿಕೊಳ್ಬೋದಾ? ನೀವು ಹೇಳಿದಾಗೆ ಇದೆಲ್ಲದಕ್ಕೂ ನಮ್ಮ ತಾಯಿಯೇ ಕಾರಣ. ಅಂದರೆ ಬಾಲ್ಯದಲ್ಲಿ ನಾನು ನಮ್ಮ ತಾಯಿ ಹಾಡೋದನ್ನು ಕೇಳಿ ಅದರಿಂದ ಪ್ರೇರಿತನಾಗಿ ಅವರಿಂದನೇ ಹಾಡುಗಳನ್ನು ಕಲಿತು ನನ್ನ ಸಂಗೀತದ ಅಭ್ಯಾಸವನ್ನು, ಅದು ಸಂಗೀತ ಅಂತಲೂ ಗೊತ್ತಿರಲಿಲ್ಲ ನನಗೆ. ಅವ್ರು ಹಾಡ್ತಿದ್ರು, ನಾನು ಹಾಡ್ತಿದ್ದೆ. ಈ ರೀತಿ ಪ್ರಾರಂಭ ಆಯಿತು. ಆಮೇಲೆ ನಮ್ಮಲ್ಲಿ ಒಂದು ಪರಂಪರೆ ಇದೆ, ಸಾಯಂಕಾಲ ಭಜನೆ ಮಾಡ್ತಕ್ಕಂಥದ್ದು. ಇದು ಸೌತ್ ಕೆನರಾದಲ್ಲಿ ಎಲ್ಲ ಕಡೆ ಇದೆ. ಅದು ಆ ಪರಂಪರೆ ನಮ್ಮ ಮನೆಯಲ್ಲೂ ನಮ್ಮ ತಾಯಿಯವರು ನಡೆಸ್ಕೊಂಡು ಬಂದಿದ್ದರು. ಹಾಗಾಗಿ ಆ ಭಜನೆ ಅಂತಕ್ಕಂಥದ್ದು ಮತ್ತು ಸಂಗೀತ, ಭಕ್ತಿ ಇದೆಲ್ಲವೂ ಸಹಿತ ನನಗೆ ನಮ್ಮ ಅಮ್ಮ ಕೊಟ್ಟ ಒಂದು ದೊಡ್ಡ ಕೊಡುಗೆ ಹಾಗೆ ಅನ್ಕೋತೀನಿ. ಬಹುಶಃ ಈ ಒಂದು ಹಾಡಿಗೆ ಇಡೀ ಸಭೆಯನ್ನ ಎದ್ದೇಳಿಸುವಂತಹ, ಭಕ್ತರ ಮನಸ್ಸಿನ ಭಕ್ತಿಯನ್ನು ಹೊರಗೆ ಹಾಕಿಸುವಂತಹ ಶಕ್ತಿ ಇದೆ ಅಂತ ಹೇಳ್ಬೋದು. ಜೈ ಹನುಮಾನ್ ಹಾಡು, ಈ ಹಾಡು ನಿಮ್ಮ ಜೀವನದಲ್ಲಿ ಎಷ್ಟು ವಿಶೇಷ? ಜೈ ಜೈ ಹನುಮಾನ್ ನನಗೆ ಒಂದು ಹೆಸರನ್ನು ತಂದುಕೊಟ್ಟಂಥ ಒಂದು ಸಂಯೋಜನೆ ಅದು. ಭದ್ರಗಿರಿ ಕೇಶವದಾಸರ ರಚನೆ. ಅದೊಂದು CD ಮಾಡಿದ್ದೆ. ಆಮೇಲೆ ಅದನ್ನು ನನ್ನ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಹಾಡ್ತಾ ಇದ್ದೆ ನಾನು. ಅದು ಯೂಟ್ಯೂಬ್ನಲ್ಲಿ ಹಾಕಿದ ಮೇಲೆ ಮಿಲಿಯನ್ಸ್ ಆಫ್ ವ್ಯೂಸ್ ಆಯ್ತದು. ಇದು ನಮ್ಮ ದೇಶ ಮಾತ್ರ, ವಿದೇಶಗಳಲ್ಲೂ ಸಹಿತ. ಆಮೇಲೆ ಆ ಹಾಡು ಎಷ್ಟು ಜನಪ್ರಿಯವಾಯಿತು ಅಂದರೆ ಇಲ್ಲಿ ಆರ್ಕೆಸ್ಟ್ರಾದವರು, ಅಂದರೆ ಚಲನಚಿತ್ರ ಗೀತೆಗಳನ್ನು ಹಾಡುವವರು ಸಹಿತ ಜೈ ಜೈ ಹನುಮಾನ್ ಹಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದು ಹಾಡಿನ ಒಂದು ವಿಶೇಷ. ಹನುಮಂತನ ದಯೆ ಅಂತ ನನಗೆ ಅನಿಸುತ್ತೆ. ಕೇಶವದಾಸರ ಅಚ್ಯುತದಾಸರ ಒಂದು ಆಶೀರ್ವಾದ ಹಾಗೂ ನನ್ನ ಕೇಳುಗರ ಶ್ರೋತೃಗಳ ಒಂದು ಆಶೀರ್ವಾದ, ಅದು ಪರಿಪೂರ್ಣವಾಗಿ ನನ್ನ ಹಾಡಿನ ಮುಖಾಂತರ ನನಗೆ ಬಂತು ಅಂತ ನಾನು ಅನ್ಕೊಳ್ತೇನೆ. ಸಂಗೀತ ಕಲಿಯುವಂಥದ್ದು ಈಗ ಬಹಳ ಸುಲಭ. ಯಾಕಂತ ಹೇಳಿದ್ರೆ ಕೈಗೆಟುಕುವ ದರದಲ್ಲೂ ಹಾಗೂ ನಮ್ಮ ಮನೆಯ ಪಕ್ಕದಲ್ಲೂ ತರಗತಿಗಳಿರುವಂಥದ್ದು, ಅದಕ್ಕೆ ಅವಕಾಶ ಇದೆ. ಆದರೆ ಸಂಗೀತ ಒಲಿಯುವಂಥದ್ದಿದೆಲ್ಲ, ಅದೊಂದು ದೊಡ್ಡ ತಪಸ್ಸೆ ಅಂತ ಹೇಳ್ಬೋದು. ಅದರಲ್ಲೂ ಭಕ್ತಿ ಸಂಗೀತ, ಇದರಲ್ಲಿ ಎಲ್ಲರ ಹೆಸರು ನಿಲ್ಲುವುದಿಲ್ಲ, ನಿಮ್ಮ ಹೆಸರು ಮುಂದೆ ಇದೆ. ಈ ಭಕ್ತಿ ಸಂಗೀತದ ಬಗ್ಗೆ ನಿಮಗೆ ಯಾಕೆ ಇಷ್ಟು ಭಕ್ತಿ? ಹೇಳಿದ್ನಲ್ಲ, ಮೂಲ ಕಾರಣ ಒಂದು ನಮ್ಮ ತಾಯಿ. ಆಮೇಲೆ ನನಗೆ ನನ್ನ ಬುದ್ಧಿ ಬಂದ ನಂತರ ನನಗೆ ಸಾಹಿತ್ಯದ ಮೇಲೆ ಇದ್ದಂಥ ಒಂದು ವಿಶೇಷವಾದ ಆಸಕ್ತಿ ಮತ್ತು ಪ್ರೀತಿ. ಹಾಡುಗಳ ಮುಖಾಂತರ ನಾನು ಜನರಿಗೆ ರೀಚ್ ಆಗಿದ್ದು ದಾಸರ ಪದಗಳ ಮುಖಾಂತರ ಹೆಚ್ಚಾಗಿ. ದಾಸರ ಪದದ ಸಾಹಿತ್ಯ ಬೇರೆ ಯಾವುದೇ ಪ್ರಕಾರದ ಸಾಹಿತ್ಯಕ್ಕಿಂತ ಅತ್ಯಂತ ಮೇಲ್ಮಟ್ಟದ್ದು. ಅಲ್ಲಿ ಭಕ್ತಿ ಇದೆ, ಜ್ಞಾನ ಇದೆ, ವೈರಾಗ್ಯ ಇದೆ, ನೀತಿ ಇದೆ.
ಇದೆಲ್ಲವೂ ಇರ್ತಕ್ಕಂಥ ಒಂದು ಯಾವುದಾದ್ರೂ ಗಾಯನ ಪ್ರಕಾರ ಇದೆ ಅಂದರೆ ಅದು ದಾಸರ ಪದ ಮಾತ್ರ. ಹಾಗಾಗಿ ಅದು ನನ್ನ ರಕ್ತದ ಕಣಕಣದಲ್ಲೂ ಸೇರಿಕೊಳ್ಳುತ್ತು. ಆಮೇಲೆ ನನ್ನ ಜೀವನದಲ್ಲಿ ನಿರ್ಧಾರ ಮಾಡಿದೆ, ನಾನು ವೇದಿಕೆ ಮೇಲೆ ಹಾಡಿದರೆ ಒಳ್ಳೆಯ ಹಾಡುಗಳನ್ನು ಮಾತ್ರ ಹಾಡ್ತೇನೆ ಅಂತ. ನಾನು ಚಲನಚಿತ್ರ ಗೀತೆಗಳನ್ನು ನೂರಾರು ಹಾಡಿದ್ರು ಸಹಿತ ನಿಮಗೆ ಆಶ್ಚರ್ಯ ಆಗ್ಬೋದು, ಇದುವರೆಗೆ ಒಂದೇ ಒಂದು ಚಲನಚಿತ್ರ ಗೀತೆ ನಾನು ವೇದಿಕೆ ಮೇಲೆ ಹಾಡಿಲ್ಲ. ನನಗೆ ಎಷ್ಟೇ ಲಕ್ಷಾಂತರ ಹಣದ ಆಮಿಷ ಇದ್ದರೂ ಸಹಿತ ಈ ಧ್ವನಿಯನ್ನು ಬರೀ ದಾಸ ಸಾಹಿತ್ಯಕ್ಕೆ, ಭಕ್ತಿ ಸಂಗೀತಕ್ಕೆ ಮಾತ್ರ ಬಳಸ್ಕೊಳ್ತೇನೆ ಅಂತಕ್ಕಂಥ ನಿರ್ಧಾರವನ್ನು ನಾನು ತುಂಬ ಮೊದಲೇ ತಗೊಂಡೆ. ಹಾಗಾಗಿ ನಾನು ವೇದಿಕೆ ಮೇಲೆ ಇದುವರೆಗೆ, ನನಗೆ 62 ವರ್ಷ ಈಗ, ಇದುವರೆಗೆ ಒಂದೇ ಒಂದು ಚಲನಚಿತ್ರ ಗೀತೆಯನ್ನು ನಾನು ವೇದಿಕೆಯ ಮೇಲೆ ಹಾಡಿಲ್ಲ. ಬರೀ ದಾಸ ಸಾಹಿತ್ಯ, ಸುಗಮ ಸಂಗೀತ, ಯಾವುದು ವಚನ ಸಾಹಿತ್ಯ, ಈ ಥರದ ಒಂದು ಒಳ್ಳೆಯ ಸಾಹಿತ್ಯ ಇರತಕ್ಕಂಥ ಗಾಯನವನ್ನೇ ನಾನು ಮಾಡ್ಕೊಂಡು ಬಂದಿದ್ದೇನೆ. ಆ ದೇವರೇ ನನಗೆ ಈ ಪ್ರೇರಣೆ ಕೊಟ್ಟರು ಅನಿಸುತ್ತೆ. ಅವನೇ ಕೊಟ್ಟ ಧ್ವನಿ ಒಳ್ಳೆಯದಕ್ಕೆ ಉಪಯೋಗ ಆಗಲಿ ಅಂತಕ್ಕಂಥದ್ದು ಒಂದು ನಿರ್ಧಾರ ನಂದು. ನೀವು ಸಿನಿಮಾದ ಹಾಡುಗಳ ವಿಚಾರ ತೆಗೆದಿರೋದ್ರಿಂದ ನಾನು ಈ ಪ್ರಶ್ನೆಯನ್ನು ಕೇಳಬೇಕು. ಈಗ ಸಿನಿಮಾದ ಹಾಡುಗಳು ಎಲ್ಲರ ಮನಸ್ಸನ್ನು ಸುಲಭವಾಗಿ ಗೆಲ್ತಿರುವಂಥ ಸಂದರ್ಭದಲ್ಲಿ ಈ ಭಕ್ತಿಗೀತೆಗಳು ಅಥವಾ ಭಕ್ತಿ ಸಂಗೀತ ಏನಿದೆ ಅಥವಾ ಇದೆಲ್ಲವೂ ಕೂಡ ಜನ ಈಗಲೂ ಕೂತ್ಕೊಂಡು ಕೇಳ್ತಾರೆ ಅನ್ನುವಂಥ ಮನಸ್ಥಿತಿ ಈಗಲೂ ನಿಮಗಿದೆಯಾ? ಅದೇ ರೀತಿ ಇಲ್ಲಿ ನನಗೆ ಅನ್ಸೋದು ಏನಂದ್ರೆ, ಜನರಿಗೆ ಆ ಮನಸ್ಥಿತಿ ಇದೆಯೋ ಇಲ್ವೋ, ಆ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು ಅಂತ. ಏನಾಗುತ್ತೆ ನೋಡಿ, ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಸಾತ್ವಿಕ ಸಂಗೀತ ಅಂತ ಹೆಸರಿಟ್ಟಿದ್ದೀನಿ. ತುಂಬ ಜನ ನನ್ನ ಪ್ರಶ್ನೆ ಮಾಡಿದ್ರು, ಏನು ಸಾತ್ವಿಕ ಸಂಗೀತ ಅಂದರೆ? ಸಾತ್ವಿಕ ಸಂಗೀತ ಅಂದರೆ ಅದು ಬರೀ ಸಂಗೀತ ಮಾತ್ರ, ಅಲ್ಲಿ ಭಕ್ತಿ ಇದೆ, ಜ್ಞಾನ ಇದೆ, ವೈರಾಗ್ಯ ಇದೆ, ನೀತಿ ಇದೆ, ಚಿಂತನೆ ಇದೆ. ಇದೆಲ್ಲವೂ ಸೇರಿದಾಗ ಅದು ಸಾತ್ವಿಕ ಸಂಗೀತವಾಗುತ್ತೆ. ನೋಡಿ, ಶಾಸ್ತ್ರೀಯ ಸಂಗೀತ ಇದೆ, ಅಲ್ಲಿ ಭಕ್ತಿಪೂರ್ವಕವಾದ ಸಾಹಿತ್ಯ ಇದ್ದರೂ ಸಹಿತ ಅಲ್ಲಿ ವಿದ್ವತ್ ಪ್ರದರ್ಶನವೇ ಜಾಸ್ತಿ ಆಗುತ್ತೆ. ಚಲನಚಿತ್ರ ಗೀತೆಗಳ ಬಗ್ಗೆ ನಾನು ಏನು ಮಾತಾಡಲ್ಲ, ತಮಗೆ ಗೊತ್ತಿದೆ. ಯಾಕಂದರೆ ಸಾಹಿತ್ಯದ ಮಟ್ಟ ಇದೆಯಲ್ಲ, ಹಿಂದೆ ಚೆನ್ನಾಗಿತ್ತು ಸಾಹಿತ್ಯ, ಈಗ ಯಾವ ಮಟ್ಟಕ್ಕೆ ಕುಸಿದಿದೆ ಅನ್ನೋದನ್ನು ತಾವು ಗಮನಿಸಿರ್ತೀರಿ. ಆಗಿರೋದ್ರಿಂದ ಅದರಿಂದ ರಂಜನೆ ಮಾತ್ರ ಆಗುತ್ತೆ ಹೊರತು ಮನಸ್ಸಿಗಾಗಲಿ, ಬುದ್ಧಿಗಾಗಲಿ, ನಮ್ಮ ಜೀವನಕ್ಕಾಗಲಿ ಯಾವುದೇ ಆದರ್ಶಗಳು ಸಿಗೋದು ಬಹಳ ಕಮ್ಮಿ. ಕೆಲವು ಅದಕ್ಕೆ ವ್ಯತಿರಿಕ್ತವಾದ ಹಾಡುಗಳಿದೆ, ಚಲನಚಿತ್ರಗಳು ಪೂರ್ತಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ನೀತಿ ಪದಗಳು ಇದೆ. ಆದರೆ ನಾವು ಸಮಗ್ರವಾಗಿ ನೋಡಿದಾಗ, ಪರಿಪೂರ್ಣವಾಗಿ ಅದನ್ನು ಗಮನಿಸಿದಾಗ ನಮಗನ್ನಿಸೋದೇನೆಂದರೆ ಅಲ್ಲಿ ಸಾಹಿತ್ಯದ ಗುಣಮಟ್ಟ ಸ್ವಲ್ಪ ಚೆನ್ನಾಗಿಲ್ಲ ಅಂತಕ್ಕಂಥದ್ದು ಎಲ್ಲರ ಒಂದು ಚಿಂತನೆ. ಈ ಚಿಂತನೆ ಏನಿದೆ ಇದೆಲ್ಲರೂ ಕೂಡ ಒಪ್ಪಿಕೊಳ್ಳುವಂಥದ್ದೇ. ಇದರ ಮಧ್ಯೆ ಸಾಕಷ್ಟು ವೇದಿಕೆಗಳಲ್ಲಿ ಹಾಡಿರ್ತೀರ, ಅಥವಾ ಭಕ್ತಿಗೀತೆಯೋ ಅಥವಾ ಸಾತ್ವಿಕ ಭಕ್ತಿಗೀತೆಯೋ ಪ್ರದರ್ಶನ ಆಗಿರುತ್ತೆ. ನಿಮ್ಮ ವೈಯಕ್ತಿಕವಾದ ಪ್ರಶ್ನೆ ಕೇಳೋದಂತ ಹೇಳಿದ್ರೆ, ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿ ಯಾರು? ನೀವು ಯಾರನ್ನು ಬಹಳ ಅಡ್ಮೈರ್ ಮಾಡ್ತೀರಾ ಸರ್? ತುಂಬ ಒಳ್ಳೆಯ ಪ್ರಶ್ನೆ. ನಾನು ಶಾಸ್ತ್ರೀಯ ಸಂಗೀತವನ್ನು ಕೇಳ್ತೇನೆ ತುಂಬ, ಅದು ನನ್ನ ಸಂಗೀತದ ಜ್ಞಾನಕ್ಕೋಸ್ಕರ. ನಾನು ಉಸ್ತಾದ್ ಅಮೀರ್ ಖಾನ್ ಅವರನ್ನು ತುಂಬ ಇಷ್ಟಪಡ್ತೇನೆ, ಭೀಮಸೇನ್ ಜೋಶಿ ಅವರು, ಆಮೇಲೆ ಉಲ್ಲಾಸ್ ಕಶಾಲ್ಕರ್ ಅವರು, ಈ ಥರ ಕೆಲವರು ಶಾಸ್ತ್ರೀಯ ಸಂಗೀತಗಾರರಿದ್ದಾರೆ. ಭಕ್ತಿ ಸಂಗೀತ ಅಂತಾದರೆ ನಾನು ತುಂಬ ಇಷ್ಟಪಡೋದು ವಿದ್ಯಾಭೂಷಣರನ್ನು ತುಂಬ ಇಷ್ಟಪಡ್ತೇನೆ. ಯಾಕಂದರೆ ಒಂದು ಭಕ್ತಿ ಸಂಗೀತದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದಂಥವರು. ಆಮೇಲೆ ನನಗೆ ಉತ್ತರ ಭಾರತದ ಜಗಜಿತ್ ಸಿಂಗ್ ಅವರು ತುಂಬ ಇಷ್ಟ. ಜಗಜಿತ್ ಸಿಂಗ್ ಅವರ ಹಾಡುಗಾರಿಕೆ, ಅವರ ಶೈಲಿ, ಆಮೇಲೆ ಅವರ ಎಕ್ಸ್ಪ್ರೆಷನ್ ಇದೆಲ್ಲ ತುಂಬ ಇಷ್ಟ ನನಗೆ. ಇನ್ನೊಬ್ಬರು ನನ್ನ ತುಂಬ ಮೆಚ್ಚಿನ ಗಾಯಕರು ಅಂದರೆ ನಮ್ಮ ಬಾಂಬೆ ಅವರು, ಅವರ ಹೆಸರು ಸಡನ್ಲಿ ನೆನಪಾಗ್ತಿಲ್ಲ, ಸುರೇಶ್ ವಾಡ್ಕರ್ ಅವ್ರನ್ನ ನಾನು ತುಂಬ ಇಷ್ಟಪಟ್ಟಿದ್ದೇನೆ. ಅಂದರೆ ಅವ್ರದ್ದು ಮತ್ತು ಜಗಜಿತ್ ಸಿಂಗ್ ಅವರು, ಶಾಸ್ತ್ರೀಯದಲ್ಲಿ ಅಮೀರ್ ಖಾನ್ ಅವರು, ಭೀಮಸೇನ್ ಜೋಶಿ ಅವರು, ವಿದ್ಯಾಭೂಷಣರು, ಇವರ ಸಾಹಿತ್ಯವನ್ನು, ಆಮೇಲೆ ಲತಾ ಮಂಗೇಶ್ಕರ್ ಜಿ ಅವರು, ಆಶಾ ಭೋಸ್ಲೆ ಅವರು, ಇವರ ಹಾಡುಗಳನ್ನು ನಾನು ಬಿಡುವಾಗಿದ್ದಾಗ ತುಂಬ ಕೇಳ್ತೇನೆ, ಸ್ಫೂರ್ತಿ ತಗೊಳ್ತೇನೆ, ಸಾಹಿತ್ಯವನ್ನು ಗಮನಿಸ್ತೇನೆ. ವಿದ್ಯಾಭೂಷಣರಂತೂ ಸಾಹಿತ್ಯ ಮತ್ತು ಸಂಗೀತದ ಒಂದು ಅತ್ಯದ್ಭುತವಾದ ಮಿಲನ ಅದು. ಯಾಕಂದರೆ ಸ್ಪಷ್ಟವಾದ ಸಾಹಿತ್ಯ, ಸ್ಪಷ್ಟವಾದ ಉಚ್ಚಾರ ಮತ್ತು ಭಕ್ತಿ, ಸಂಗೀತಕ್ಕಿಂತ ಹೆಚ್ಚಾಗಿ ಭಕ್ತಿ ಅವರ ಗಾಯನದಲ್ಲಿ ಹೆಚ್ಚು ತೋರುತ್ತೆ. ಅದನ್ನು ನಾನು ತುಂಬ ಇಷ್ಟಪಡ್ತೇನೆ. ಈಗ ಪ್ರತಿಯೊಬ್ಬರಿಗೂ ಕೂಡ ಅವರವರ ನೆಚ್ಚಿನ ಗಾಯಕರು ಅಂತ ಇದ್ದರೆ, ನಿಮ್ಮ ನೆಚ್ಚಿನ ವೇದಿಕೆ ಯಾವುದು? ಯಾವುದಾದ್ರೂ ವೇದಿಕೆಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ, ಅದು ನನ್ನ ಕನಸಾಗಿತ್ತು, ಆ ವೇದಿಕೆಯಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಅಂತ ಹೇಳಿದರೆ ಯಾವುದಾದ್ರೂ ರೀತಿ ಅಂತ ನೆನಪು? ಇಲ್ಲ, ನಾನು ಹೇಳಿದ್ನಲ್ಲ, ಇವತ್ತು ಇಲ್ಲಿ ಲಕ್ಷದೀಪೋತ್ಸವದಲ್ಲಿ ಹಾಡಿದ್ದು ನನ್ನ ಬಹಳ ವರ್ಷಗಳ ಕನಸಾಗಿತ್ತು. ನಾನು ಹಠ ಮಾಡಿ ಅವರ ಹತ್ರ ನಾನು ಈ ಕಾರ್ಯಕ್ರಮ ನನಗೆ ಕೊಡಲೇಬೇಕು. ಯಾಕಂದ್ರೆ ನಾನು 25-26 ವರ್ಷದಿಂದ ಇಲ್ಲಿ ಭಜನಾ ಕಮ್ಮಟಕ್ಕೆ ಬರ್ತಾ ಇರ್ತೇನೆ, ಭಜನೆಯನ್ನು ಹೇಳ್ಕೊಡ್ಲಿಕ್ಕೆ. ಆದರೆ ನನಗೆ ಇದುವರೆಗೆ ಒಂದು ವೇದಿಕೆ ಸಿಕ್ಕಿರಲಿಲ್ಲ. ಅಂದರೆ ಒಂದು ದೊಡ್ಡ ವೇದಿಕೆ, ಆಮೇಲೆ ಈ ಥರ ನಾನೊಂದು 15 ಜನ ಕಲಾವಿದರೊಟ್ಟಿಗೆ, ಇವತ್ತು ನಾವು 15-16 ಜನ ಕಲಾವಿದರೊಟ್ಟಿಗೆ ನಾನು ಹಾಡಿದ್ದೇನೆ.
ಆ ಥರದ ಒಂದು ಅವಕಾಶ ನನಗೆ ಸಿಕ್ಕಿರಲಿಲ್ಲ. ನಾನು ಕಾಡಿ ಬೇಡಿ ಅವರನ್ನು ಒಪ್ಪಿಸಿ ಈ ವೇದಿಕೆಯನ್ನು ತಗೊಂಡು, ಯಾಕಂದ್ರೆ ನನಗೆ ಆಸೆ ಇತ್ತು ಇಲ್ಲಿ ಯಾಕಂದರೆ ಇಲ್ಲಿ ಆ ವೇದಿಕೆಯೇ ಮಂಜುನಾಥನ ಮುಂದೆ ಇರತಕ್ಕಂಥದ್ದು. ಆಮೇಲೆ ಹೇಳಿದ್ನಲ್ಲ, ನನಗೆ ಹೆಸರಿಟ್ಟದ್ದೇ ಇಲ್ಲಿ. ನನಗೆ ನಾಮಕರಣ ಮಾಡಿದವರು ರತ್ನವರ್ಮ ಹೆಗಡೆಯವರು. ನನ್ನ ಮೊದಲು ನಮ್ಮ ತಾಯಿ ಇಲ್ಲಿ ಕರ್ಕೊಂಬಂದು ಹೆಸರಿಡಿ ಅಂತ ಹೇಳಿದಾಗ ಶಂಕರ ಅಂತ ಕರೀರಿ ಅಂತ ರತ್ನವರ್ಮ ಹೆಗಡೆಯವರು ಹೇಳಿರೋದು. ಪೂಜ್ಯರು ಅವರ ಆಶೀರ್ವಾದ, ಪೂಜ್ಯ ವೀರೇಂದ್ರ ಹೆಗಡೆಯವರ ಆಶೀರ್ವಾದ, ಹೇಮಾವತಿ ಅಮ್ಮವರ ಆಶೀರ್ವಾದ ಮತ್ತು ಕ್ಷೇತ್ರದ ಮಂಜುನಾಥನ ಕೃಪೆಯಿಂದಾಗಿ ನಾನು ಇಷ್ಟು ಹೆಸರು ಮಾಡಲಿಕ್ಕಾಯಿತು. ಇದು ನನ್ನ ಸಾಧನೆ ಅಂತ ನಾನು ಯಾವತ್ತು ಹೇಳೋದಿಲ್ಲ. ಪೂಜ್ಯರ, ಹಿರಿಯರ, ಭಗವಂತನ ದಯೆ, ಆಶೀರ್ವಾದ ಮತ್ತು ಶ್ರೋತೃಗಳ ಆಶೀರ್ವಾದ ಅಂತ. ಶಂಕರ ಅಂತ ಹೆಸರು ಇಲ್ಲಿಂದ ಬಂತು. ಬಹುಶಃ ಇವತ್ತಿನ ಕಾರ್ಯಕ್ರಮದಿಂದ ನಿಮ್ಮ ಹೆಸರು ಇನ್ನಷ್ಟು ಜಾಸ್ತಿ ಆಯಿತು ಅಂತ ಹೇಳಿ ಖಂಡಿತ ನನಗೆ ಅದರ ಬಗ್ಗೆ ನಂಬಿಕೆ ಇದೆ. ಯಾಕಂದರೆ ಯಾವಾಗ ಮಂಜುನಾಥನ ಕ್ಷೇತ್ರದಲ್ಲಿ ನಾನು ಹಾಡಿದ್ದೀನ, ನನ್ನ ಜೀವನದ ದಿಕ್ಕು ಇನ್ನು ಬದಲಾಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಆಮೇಲೆ ಈ ತಂಡ, ಈ ಸಾತ್ವಿಕ ಅನ್ನೋ ತಂಡ, ಇದನ್ನು ಕಟ್ಟಿದ್ರ ಬಗ್ಗೆನೂ ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ನೋಡಿ, ಯಾವುದೇ ಕ್ಷೇತ್ರ ಆಗಲಿ ಅಲ್ಲೇ ಈ ಸಂಗೀತದ ಕಾರ್ಯಕ್ರಮಗಳು ಅಂದ್ಕೊಳ್ಳೆ ಮುಂಚೂಣಿಯಲ್ಲಿ ಇರುವಂಥದ್ದು ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಬೇರೆ ಬೇರೆ ಕಲಾವಿದರ ನೈಟ್ಗಳನ್ನು ಮಾಡ್ತಾರೆ. ನನಗೊಂದು ಆಸೆ ಇದ್ದಿದ್ದೇನೆಂದರೆ, ಒಳ್ಳೆಯ ಸಾಹಿತ್ಯ, ಭಕ್ತಿ ಪ್ರಧಾನವಾದ್ದು, ಜ್ಞಾನಯುತವಾದ್ದು, ವೈರಾಗ್ಯಪೂರ್ಣವಾದ್ದು, ಇದು ನಮ್ಮ ಸಮಾಜಕ್ಕೆ ಈಗ ಬೇಕಿರತಕ್ಕಂಥ ಒಂದು ಔಷಧಿ. ಮನರಂಜನೆ ಮಾತ್ರ ಇಲ್ಲಿ ಉದ್ದೇಶ ಅಲ್ವೇ ಇಲ್ಲ. ಮತ್ತು ನಮ್ಮ ಯಂಗ್ಸ್ಟರ್ಸ್ಗಳು ಅವರು ಶಾಸ್ತ್ರೀಯ ಸಂಗೀತದ ಕಡೆ ಅಷ್ಟು ಆಕರ್ಷಣೆ ಇಲ್ಲ ಅವ್ರಿಗೆ. ಚಲನಚಿತ್ರಗಳ ಕಡೆ ಜಾಸ್ತಿ ಆಕರ್ಷಣೆ. ಅಲ್ಲಿ ಸಾಹಿತ್ಯ ಚೆನ್ನಾಗಿರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಸಮಾಜ ಗೊತ್ತಿಲ್ಲದೇ ಒಂದು ಅಡ್ಡದಾರಿ ಹಿಡಿದು ಬಿಡ್ತಾ ಇದೆ. ಅದಕ್ಕೆ ಈಗ ನಮ್ಮೆಲ್ಲರ ಜವಾಬ್ದಾರಿ, ಹಿರಿಯ ಕಲಾವಿದರ ಜವಾಬ್ದಾರಿ ಏನಂತ ಹೇಳಿದ್ರೆ, ಒಳ್ಳೆಯ ಸಾಹಿತ್ಯ ಮತ್ತು ಸಂಗೀತದ ಕಡೆ ಯುವಜನತೆಯನ್ನು ಸೆಳೆದುಕೊಳ್ಬೇಕು. ನಾವು ಸೆಳೆದುಕೊಂಡವ್ರಿಗೆ ಒಳ್ಳೆಯ ಸಂಗೀತ ಕೊಟ್ಟು ಅವರಿಗೆ ಗೊತ್ತಿಲ್ಲದ ಹಾಗೆ ಅವರನ್ನು ಟ್ರೈನ್ ಮಾಡಬೇಕು. ನಾವು ಮಾನಸಿಕವಾಗಿ, ಬೌದ್ಧಿಕವಾಗಿ, ನೈತಿಕವಾಗಿ ಅವರಿಗೊಂದು ಶಿಕ್ಷಣವನ್ನು ಸಂಗೀತದ ಮುಖಾಂತರ ಕೊಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಈ ಶಿಕ್ಷಣದಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ಮಾರಲ್ ಟೀಚಿಂಗ್ ಅನ್ನೋದು ಇಲ್ಲವೇ ಇಲ್ಲ. ನಾವು ಸೈನ್ಸ್ ಕಲಿತೇವೆ, ಮ್ಯಾಥಮೆಟಿಕ್ಸ್ ಕಲಿತೇವೆ, ಬಾಕಿ ಎಲ್ಲ ವಿಚಾರಗಳನ್ನು ಕಲಿತೇವೆ. ಮಾರಲ್ ಕಲಿಯೋದೇ ಇಲ್ಲ. ತಂದೆ ತಾಯಿಗಳಿಗೆ ಮಾರಲ್ ಹೇಳ್ಕೊಡ್ಲಿಕ್ಕೆ ಟೈಮ್ ಇಲ್ಲ. ಹಾಗಾದರೆ ಯಾರು ಮಾಡಬೇಕು? ಇದನ್ನು ಕಲಾವಿದರು ಮಾಡಬೇಕು. ಸಂಗೀತ ಮತ್ತು ಸಾಹಿತ್ಯದ ಮುಖಾಂತರ ಕಲಾವಿದರು ಈ ಜವಾಬ್ದಾರಿಯನ್ನು ತಗೊಳ್ಬೇಕು ಅನ್ನೋದು ನನ್ನ ಚಿಂತನೆ. ನಾನು ಅದನ್ನು ತಲೆ ಮೇಲೆ ಹೊತ್ತು ಮಾಡ್ತಾ ಇದ್ದೇನೆ. ಆ ಕೆಲಸವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಇದ್ದೇನೆ. ಅದರ ಫಲವೇ ಇವತ್ತು ನಾವು ಮಾಡಿದಂಥ ಸಾತ್ವಿಕ ಸಂಗೀತ ಅಂತಕ್ಕಂಥ ಒಂದು ತಂಡ. ಈಗ ನಿಮ್ಮ ಕಲೆ ನಿಮಗೆ ಅದು ಭಾವನೆಯ ಅಥವಾ ಸಂಭಾವನೆಯ, ಯಾವುದು? ನನಗೆ ಭಾವನೆಯೇ. ಯಾಕಂದರೆ ನಾನು ಯಾವತ್ತೂ ಸಂಭಾವನೆಗೋಸ್ಕರ ಹಾಡಿದವನು. ತಾವು ಯೂಟ್ಯೂಬ್ನಲ್ಲಿ ಹೋಗಿ ನೋಡಿದ್ರೆ ತಮ್ಗೆ ಗೊತ್ತಾಗುತ್ತೆ. ನಮ್ಮ ಸಾತ್ವಿಕ ಕಲ್ಚರಲ್ ಫೌಂಡೇಶನ್ ಅಂತಿದೆ. ನಾವು ಮಾಡೋ ಕಾರ್ಯಕ್ರಮಗಳು ಎಷ್ಟೋ ಸರಿ ಉಚಿತವಾಗಿ, ಆಮೇಲೆ ನಾನೊಂದು ಗುರುಕುಲವನ್ನು ಮಾಡಿದ್ದೆ. ಉಚಿತವಾಗಿ 5 ವರ್ಷ ಮಕ್ಕಳನ್ನು ದತ್ತು ತೊಗೊಂಡವರಿಗೆ ಊಟ, ಬಟ್ಟೆ, ತಿಂಡಿ ಕೊಟ್ಟು ಸಂಗೀತ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಆಮೇಲೆ ವೃದ್ಧಾಶ್ರಮಗಳಲ್ಲಿ, ಆಮೇಲೆ ಅನಾಥಾಶ್ರಮಗಳಲ್ಲಿ ಯಾವ ಕಲಾವಿದರು ಹೋಗಲ್ಲ. ಯಾಕಂದ್ರೆ ಅಲ್ಲಿ ಏನು ಸಂಭಾವನೆ ಸಿಗುತ್ತೆ. ಆದರೆ ನಾನು ಅಲ್ಲಿಗೆ ಯಾಕೆ ಹೋಗ್ತೇನೆ ಅಂದರೆ, ಅವರನ್ನು ಯಾರೂ ತಲುಪೋದಿಲ್ಲ, ನಾನು ತಲುಪಬೇಕು. ಅವರಿಗೆ ನಾವು ಮನೋರಂಜನೆಯನ್ನು ಕೊಡಬೇಕು. ಈ ಥರದೊಂದು ವಿಶೇಷವಾದ ಪ್ರಯತ್ನ ನಮ್ಮ ಸಾತ್ವಿಕ ಕಲ್ಚರಲ್ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೇನೆ. ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ಅದು. ಅದರ ಮುಖಾಂತರ ನಾನು ಈ ಕೆಲಸ ನಿರಂತರವಾಗಿ ಮಾಡ್ತೀನಿ. ಆಮೇಲೆ ಮನೆ ಭಜನೆ ಅಂತ, ಮನೆಗೆ ಹೋಗಿ ಪುರಂದರದಾಸರು ಏನು ಮಾಡಿದ್ರು ಆಗಿನ ಕಾಲದಲ್ಲಿ, ಮನೆಗೆ ಹೋಗಿ ಹಾಡ್ತಿದ್ರು ಅವರು. ಯಾವುದೇ ಆಸಕ್ತಿ ಇಲ್ಲದೆ, ಏನು ದುಡ್ಡು ಕೊಡಬೇಕು ಅದು ಇದು ಏನೂ ಇಲ್ಲದೆ ಅವ್ರು ಹೋಗಿ ಹಾಡ್ತಿದ್ರು. ಅದೇ ಕೆಲಸವನ್ನು ಶಂಕರ ಶಾನ್ಭೋಗ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಮನೆಗೆ ಕರೆದ್ರು ಬಂದು ಹಾಡ್ತೇನೆ ನಾನು. ಇದು ತುಂಬ ವಿಶೇಷವಾದ್ದು ಮತ್ತು ಯಾವ ಕಲಾವಿದರು ಮಾಡದೇ ಇರತಕ್ಕಂಥ ಕೆಲಸ ಇದು. ಯಾಕಂದರೆ ಫಸ್ಟು ನೀವು ಕಲಾವಿದರು ಹೋಗಿ ಕಾರ್ಯಕ್ರಮ ಕೇಳಿದ್ಕೊಂಡೆ ಫಸ್ಟ್ ಸಂಭಾವನೆನೇ ಕೇಳೋದು. ನೀವು ಭಾವನೆ ಅಂತ ಕೇಳಿದ್ದಕ್ಕೋಸ್ಕರ ಹೇಳ್ತಿದ್ದೇನೆ. ನಾನು ಭಾವನೆಗೋಸ್ಕರ ಹಾಡುವ ಕಲಾವಿದ. ನನಗೆ ಸಂಭಾವನೆಗಿಂತ ಭಾವನೆ, ದೇಶಪ್ರೇಮ, ದೇಶಭಕ್ತಿ, ದೇಶದ ಜನರ ಒಂದು ನೈತಿಕವಾದ ಚಿಂತನೆ, ನೈತಿಕವಾಗಿ ಅವರನ್ನು ಎಜುಕೇಟ್ ಮಾಡ್ತಕ್ಕಂಥದ್ದು, ಅವರಿಗೆ ಒಳ್ಳೆಯ ವಿಚಾರಗಳನ್ನು, ನಮ್ಮ ಅದ್ಭುತವಾದ ಸಾಹಿತ್ಯ ಪರಂಪರೆ ಇದೆ. ದಾಸರ ಪದ, ವಚನ ಸಾಹಿತ್ಯ, ತತ್ವಪದಗಳು, ಭಾವಗೀತೆಗಳು, ಜಾನಪದ ಗೀತೆಗಳು, ದೇಶಭಕ್ತಿ ಗೀತೆಗಳು, ಇದನ್ನೇ ನನ್ನ ಒಂದು ಮುಖ್ಯವಾದ ಕೈಂಕರ್ಯ ಮಾಡ್ಕೊಂಡಿದ್ದೀನಿ ನಾನು ಹಾಡೋದನ್ನು. ಇದರಿಂದ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ. ನಮ್ಮ ಜೀವನ ಬಿಡಿ ಹೆಂಗೆ ನಡೆಯುತ್ತೆ. ಆದರೆ ಕಲಾವಿದರಿಗೂ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅದು ಏನು ಅಂದರೆ, ನಮ್ಮ ಹಾಡಿನಿಂದ ಸಮಾಜಕ್ಕೆ ಒಳ್ಳೆಯದಾಗಬೇಕು. ಬರೀ ಮನೋರಂಜನೆ ಮಾತ್ರ ಅದರ ಉದ್ದೇಶ ಆಗಬಾರದು ಅಂತಕ್ಕಂಥದ್ದು ನನ್ನ ಚಿಂತನೆ. ಈಗ ವಿಶೇಷವಾಗಿ ಎಲ್ಲ ಸಂಗೀತಗಳಿಗೆ ಅದರದ್ದಾದ ಅಭಿಮಾನಿಗಳಿರ್ತಾರೆ, ಆದರೆ ನಿಮ್ಮ ಧ್ವನಿಗೆ ಸಾಕಷ್ಟು ಅಭಿಮಾನಿಗಳ ವರ್ಗ ಇದೆ. ಅದು ಯಾಕಾಗಿ ಇರ್ಬೋದು? ಅಂಥ ವಿಶೇಷತೆ ನಿಮ್ಮಲ್ಲೇನಿದೆ ಅಂತ ನಿಮ್ಗೆ ಯಾವತ್ತಾದ್ರೂ ಪ್ರಶ್ನೆ ಕಾಡಿದ್ದಿದೆಯಾ? ನನಗೆ ಅದರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇದೆ. ನನ್ನನ್ನು ಇಷ್ಟಪಡುವ ಶ್ರೋತೃಗಳು, ಒಂದು ನಾನು ಆಯ್ಕೆ ಮಾಡತಕ್ಕಂಥ ಹಾಡುಗಳು, ನಾನು ಆಗಲೇ ನಿಮ್ಗೆ ಹೇಳಿದೆ, ನಾನು ಎಲ್ಲೂ ಕಾಂಪ್ರಮೈಸ್ ಆಗಲ್ಲ ನನ್ನ ಆಯ್ಕೆಗಳಲ್ಲಿ.
ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಒಂದು ಸ್ಪಷ್ಟವಾದ ಉದಾಹರಣೆ. ಇವತ್ತು ಎಲ್ಲ ಹೊಸ ಹಾಡುಗಳನ್ನು ಹಾಡಿದ್ದೇನೆ ನಾನು. ಪ್ರಯತ್ನ ಪಟ್ಟಿದ್ದೇನೆ, ಕಷ್ಟಪಟ್ಟಿದ್ದೇನೆ, ರಿಹರ್ಸಲ್ ಮಾಡಿದ್ದೇನೆ 15 ಜನ ಕಲಾವಿದರೊಟ್ಟಿಗೆ. ಏನು ಉದ್ದೇಶ? ಜನರಿಗೆ ಒಳ್ಳೆಯದನ್ನು ಕೊಡಬೇಕು, ಭಕ್ತಿಪೂರ್ಣವಾದ್ದು, ಜ್ಞಾನಪೂರ್ಣವಾದ್ದು, ವೈಚಾರಿಕತೆ ಇರತಕ್ಕಂಥದ್ದನ್ನು ಕೊಡಬೇಕು ಅನ್ನೋ ಚಿಂತನೆ ಅಷ್ಟೇ. ಅದು ಬರೀ ಮನರಂಜನೆ ಅಲ್ಲ. ಮನರಂಜನೆ ಮಾತ್ರ ಉದ್ದೇಶ ಆದಾಗ ಸಂಗೀತ, ಸಾಹಿತ್ಯ ಎಲ್ಲವೂ ತನ್ನ ಹಾದಿಯನ್ನು ಕಳ್ಕೊಳ್ಳುತ್ತೆ. ಉದ್ದೇಶ ಇಲ್ಲದೆ ಇದ್ದಾಗ, ಸರಿಯಾಗಿದ್ದನ್ನು ಕೊಡಬೇಕು ಅಂತಂದಾಗ ಅದು ಒಳ್ಳೆ ದಾರಿ ಹಿಡ್ಕೊಳ್ಳಿ. ಈ ನಾನು ಒಳ್ಳೆ ದಾರಿ ತುಳಿದಿದ್ದರಿಂದಲೇ ನನ್ನನ್ನು ಜನ ಇಷ್ಟಪಡ್ತಾರೆ ಅಂತಕ್ಕಂಥದ್ದು ನನ್ನ ಗಟ್ಟಿಯಾದ ನಂಬಿಕೆ. ಆಹಾ, ನಿಮಗೆ ನಿಮ್ಮ ಬಗ್ಗೆ ಇರುವಂಥ ಈ ನಂಬಿಕೆ ಬಹುಶಃ ನಿಮ್ಮನ್ನು ಕಾಯ್ತಾ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಈಗ ನಾನು ಅವಾಗಲೇ ಹೇಳಿದೆ ನೆಚ್ಚಿನ ಗಾಯಕರು ಅಂತ. ಈ ಒಂದು ಕಾಲಘಟ್ಟದಲ್ಲಿ ಸಂಗೀತ ಹೋಗ್ತಾ ಇರುವಂಥ ರೀತಿಯ ಬಗ್ಗೆ ನಿಮಗೇನಾದರೂ ಕುತೂಹಲ ಇದೆಯೋ ಅಥವಾ ಭಯ ಕಾಡ್ತಾ ಇದೆಯೋ ಈ ಭಕ್ತಿ ಸಂಗೀತದ ಬಗ್ಗೆ? ಭಕ್ತಿ ಸಂಗೀತದ ಬಗ್ಗೆ ನಾನು ಹೇಳಿದ್ನಲ್ಲ, ಅಲ್ಲೂ ಸಹಿತ ಈಗ ಏನಾಗಿದೆ ಅಂದರೆ ನಾವು ಹೆಚ್ಚು ಗಾಯಕರು ರಂಜನೆಯ ಕಡೆಗೆ ಮುಖ ಮಾಡಿದ್ದೇವೆ. ನನಗೆ ತುಂಬ ಅನಿಸೋದು ಏನಂತ ಹೇಳಿದ್ರೆ, ಭಕ್ತಿ ಸಂಗೀತ ಅಂತಕ್ಕಂಥದ್ದು ಸಾಹಿತ್ಯ ಪ್ರಧಾನವಾದ, ಭಾವಪ್ರಧಾನವಾದ ಒಂದು ಗಾಯನ ಪ್ರಕಾರ. ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು. ಜನರನ್ನು ರಂಜಿಸುವ ಕಡೆ ನಾವು ವಾಲಿದಾಗ ತನ್ನ ಅಸ್ತಿತ್ವವನ್ನು ಭಕ್ತಿ ಸಂಗೀತವೂ ಕಳ್ಕೊಂಡ್ಬಿಡುತ್ತೆ. ಅದನ್ನು ನಾವು ತುಂಬ ಜವಾಬ್ದಾರಿಯುತವಾಗಿ, ಜಾಗೃತಿಯಾಗಿ ಹ್ಯಾಂಡಲ್ ಮಾಡಬೇಕು. ಅದನ್ನು ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಸಾಗಿದೆ. ಈಗ ನೀವು ಹೇಳಿದಂಗೆ ಸಂಗೀತ ಕ್ಷೇತ್ರ ಅಂತಕ್ಕಂಥದ್ದು ಇದೆಯಲ್ಲ, ನನಗೆ ತುಂಬ ಬೇಸರ ಇದೆ ಅದರ ಬಗ್ಗೆ. ಅದು ಹೋಗ್ತಾ ಇರತಕ್ಕಂಥ ರೀತಿ ನೀತಿಗಳು, ಮಾಧ್ಯಮಗಳು ಹೋಗ್ತಾ ಇರತಕ್ಕಂಥ ರೀತಿ ನೀತಿಗಳು, ಚಲನಚಿತ್ರ ಹೋಗ್ತಾ ಇರತಕ್ಕಂಥ ರೀತಿ ನೀತಿ, ಎಲ್ಲದರ ಬಗ್ಗೆ ನಂಗೆ ಬೇಸರ ಇದೆ. ಯಾಕಂದರೆ ಯಾವಾಗ ಒಂದು ಮಾಧ್ಯಮ ಆಗಲಿ, ಒಂದು ಸಂಗೀತಗಾರ ಆಗಲಿ, ಚಲನಚಿತ್ರ ಮಾಧ್ಯಮ ಆಗಲಿ, ಟಿ ವಿ ಮಾಧ್ಯಮ ಇರಲಿ, ಸಾಮಾಜಿಕ ಬದ್ಧತೆಯೊಂದಿಗೆ ಅವರು ಮುಂದುವರೆದಾಗ ಮಾತ್ರ ಅವರು ಒಳ್ಳೆಯದನ್ನು ಕೊಡೋಕ್ಕಾಗತ್ತೆ. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಅದು ಬರೀ ಜನರನ್ನು ಖುಷಿಪಡಿಸಬೇಕು ಅಂತಕ್ಕಂಥ ಚಿಂತನೆ ಬಂದಾಗ ಅದು ಗೊತ್ತಿಲ್ಲದೆ ಅಡ್ಡದಾರಿ ಹಿಡಿದು ಬಿಡುತ್ತೆ ಅಂತ ಅನಿಸುತ್ತೆ. ವಿಶೇಷವಾದಂಥ ಯೋಚನೆಗಳಿದೆ ನಿಮಗೆ ಪ್ರತಿಯೊಂದರ ಬಗ್ಗೆ ಕೂಡ. ಸೊ ನೀವು ಹೇಳಿದ್ರಿ ತಾಯಿಯಿಂದನೇ ಸಂಗೀತ ಬಂದಿರುವಂಥದ್ದು ಅಂತ. ಹಾಗಾಗಿ ತಾಯಿ ನಿಮ್ಮ ಬಗ್ಗೆ, ನಿಮ್ಮನ್ನು ವೇದಿಕೆಯಲ್ಲಿ ಕಂಡು ಖುಷಿಪಟ್ಟದ್ದು ಅಥವಾ ನಿಮ್ಮ ಬಗ್ಗೆ ಏನಾದರೂ ಹಂಚಿಕೊಂಡದ್ದು ಆ ನೆನಪುಗಳಿದೆಯಾ? ಅವರು ನನ್ನ ಉನ್ನತವಾದ ಮಟ್ಟವನ್ನು ತಲುಪುವ ಮುಂಚೆನೇ ನಾನು ಅವ್ರನ್ನ ಕಳ್ಕೊಂಡೆ. ಅಕ್ಷಯ ಮಾತಾಡೋ ಭಾವುಕನಾಗ್ತೇನೆ ನಾನು. ಯಾಕಂದರೆ ಆದರೆ ಅವರು ನಾನು ಹೆಸರು ಮಾಡಿದ್ದನ್ನು ನೋಡಿದ್ದಾರೆ. ನನ್ನ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಒಟ್ಟಿಗೆ ಕೂತು ಕಣ್ಣೀರು ಹಾಕಿದ್ದಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಅಪ್ಕೊಂಡಿದ್ದಾರೆ. ನನ್ನ ಮಗ ಇಷ್ಟು ಚೆನ್ನಾಗಿ ಬೆಳೆದಿದ್ದಾನೆ ಅಂತ ಖುಷಿ ಪಟ್ಟಿದ್ದಾರೆ. ಆ ಖುಷಿಯನ್ನು ನಾನು ಅವರ ಕಣ್ಣುಗಳಲ್ಲಿ ಕಂಡಿದ್ದೇನೆ. ಅದಕ್ಕಿಂತ ದೊಡ್ಡ ಯಾವ ಪ್ರಶಸ್ತಿ ನಾನು ನೋಡಿ ಇದುವರೆಗೆ ಯಾವ ಪ್ರಶಸ್ತಿಯನ್ನೇ ನಿಮಗೆ ಇದು ಆಶ್ಚರ್ಯ ಆಗ್ಬೋದು. ಪ್ರಶಸ್ತಿ ಅಂದರೆ ಅಲರ್ಜಿ ನನಗೆ. ಯಾಕೆ ಅಂದರೆ ಮೊದಲನೇದಾಗಿ ಹಾಡು ಬರೆದದ್ದು ದಾಸರು, ನನಗೆ ಧ್ವನಿ ಕೊಟ್ಟದ್ದು ಭಗವಂತ, ಜನ್ಮ ಕೊಟ್ಟದ್ದು ತಂದೆ ತಾಯಿಗಳು, ಅನ್ನ ಹಾಕಿ ಸಾಕ್ತಾ ಇರತಕ್ಕಂಥದ್ದು ನನ್ನ ಶ್ರೋತೃಗಳು, ನೆಲ ಕೊಟ್ಟದ್ದು ನಮ್ಮ ದೇಶ. ನಮ್ಮದು ಏನಿದೆ? ಏನೂ ಇಲ್ಲ. ನಾವು ಅಹಂಕಾರ ಪಡಲಿಕ್ಕೆ ಯಾವ ಕಾರಣವೂ ಇಲ್ಲ. ಆದ್ದರಿಂದ ನಾನು ಅಂದ್ಕೊಳ್ಳೋದು, ನನಗಿಂತ ಹೆಚ್ಚು ಪ್ರಶಸ್ತಿಗೆ ಅರ್ಹರಾದವರು ತುಂಬ ಜನ ಇದ್ದಾರೆ. ಆಮೇಲೆ ಈ ಪ್ರಶಸ್ತಿಗಳದೊಂದು ದೊಡ್ಡ ದುರಂತ ಏನಂತ ಹೇಳಿದರೆ, ಒಂದು ಪ್ರಶಸ್ತಿ ಸಾವಿರಾರು ಜನ ಅರ್ಹರು ಇರ್ತಾರೆ. ಯಾರಿಗೂ ಒಬ್ಬರಿಗೆ ಅವರು ಮಾಡ್ತಕ್ಕಂಥ ವಶೀಲಿಯಿಂದಾಗಲಿ ಅಥವಾ ಅವರ ಕಾಂಟ್ಯಾಕ್ಟ್ನಿಂದಾಗಲಿ ಸಿಗುತ್ತೆ. ನೂರಾರು ಜನ ನೊಂದ್ಕೊಳ್ತಾರೆ. ಆಮೇಲೆ ಪ್ರಶಸ್ತಿಗೋಸ್ಕರ ವಶೀಲಿ ಮಾಡ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ, ಏನೇನೋ ಪೊಲಿಟಿಷಿಯನ್ಸ್ಗಳ ಕಾಲು ಹಿಡಿತಾರೆ. ಇದೆಲ್ಲ ನೋಡಿ ನನಗೆ ಬೇಸತ್ತು. ನಾನು ನನ್ನ ಜೀವನದಲ್ಲಿ ಯಾವತ್ತೂ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳಬಾರ್ದು ಅಂತೇಳಿ ಒಂದು 15-20 ವರ್ಷದ ಹಿಂದೆ ನಿರ್ಧಾರ ಮಾಡಿದ್ದೇನೆ. ಇವತ್ತಿನವರೆಗೂ ಯಾವ ಪ್ರಶಸ್ತಿನೂ ನಾನು ತೊಗೊಂಡಿಲ್ಲ. ಬಂದಿದ್ದರೂ ರಿಜೆಕ್ಟ್ ಮಾಡಿದ್ದೆ. ಬಹುಶಃ ನಿಮ್ಮ ಪ್ರತಿಭೆಗೆ ತಕ್ಕದಾದಂಥ ಪ್ರಶಸ್ತಿಯೇ ಹುಟ್ಟಿಲ್ಲ ಅಂತ ನಾವು ಬೇಕಿಲ್ಲ. ನಾನು ಹೇಳೋದು, ಪ್ರಶಸ್ತಿಯಿಂದ ಕಲಾವಿದನನ್ನು ಯಾರೂ ಗುರುತಿಸಲ್ಲ. ನಿಜ ಹೇಳಬೇಕು ಅಂದರೆ, ಈಗ ನೀವು ನನಗೇನು ಪ್ರಶಸ್ತಿ ಬಂದಿದೆ ಅಂತ ಕರೆದ್ರಿ. ಪ್ರಶಸ್ತಿಯಿಂದ ಕಲಾವಿದರನ್ನು ಗುರುತಿಸ್ತಕ್ಕಂಥದ್ದು ದೊಡ್ಡ ಸುಳ್ಳದು. ಕಲಾವಿದನ ಕಲೆಯೇ ಅವನ ಗುರುತು. ಅವನು ಚೆನ್ನಾಗಿ ಹಾಡ್ತಾನೆ ಅಂತಂದರೆ ಜನ ಅವನನ್ನು ಕೇಳ್ತಾರೆ. ನಾವು ಎದುರುಗಡೆ ಒಬ್ಬರು ನನಗೆ ರಾಜ್ಯ ಪ್ರಶಸ್ತಿ ಬಂದಿದೆ, ಫಸ್ಟ್ ಅದು ಮುಚ್ಚಪ್ಪ, ಫಸ್ಟ್ ಹಾಡು ಅಂತಾರೆ. ಹಾಡು ಚೆನ್ನಾಗಿದ್ರೆ ಕೇಳ್ತಾರೆ. ಇಲ್ಲ ಪ್ರಶಸ್ತಿ ಬಂದಿದೆ ಅಂತ ಯಾರೂ ಕೇಳಲ್ಲ. ಅದು ಪ್ರಶಸ್ತಿ ಯಾವಾಗ ಬರೋದು ಹೇಳಿ? ಹೆಸರು ಮಾಡಿದ ಮೇಲಲ್ವಾ? ಯೋಚನೆ ಮಾಡಿ ನೀವು. ಹೆಸರು ಮಾಡಿದ ಮೇಲೆ ಪ್ರಶಸ್ತಿ ಬರುತ್ತೆ ಅಂತಾದರೆ ಹೆಸರು ಮಾಡಲಿಕ್ಕೆ ಪ್ರಶಸ್ತಿ ಹಾಕಬೇಕು. ಸೊ ದೇರ್ ಇಸ್ ನೋ ಲಾಜಿಕ್. ಪ್ರಶಸ್ತಿ ಅಂತಕ್ಕಂಥದ್ದು ನನ್ನ ಪ್ರಕಾರ ನಿಲ್ಲಿಸಿಬಿಡಬೇಕು. ಬೇಡವೇ ಬಿಡೋದು. ಪ್ರತಿಯೊಬ್ಬನಿಗೂ ಜವಾಬ್ದಾರಿ ಬರಬೇಕು ಅಂದರೆ ಈ ಪ್ರಶಸ್ತಿಗಳನ್ನು ನಿಲ್ಲಿಸಿದ್ರು. ಯಾಕಂದರೆ ಅದು ಜಸ್ಟಿಫೈ ಆಗೋದೇ ಇಲ್ಲ. ಭಾರತ ರತ್ನ ಪ್ರಶಸ್ತಿ ಯಾರಿಗಾದರೂ ಕೊಟ್ಟಾಗಲೂ ಗಲಾಟೆಗಳಾಗಿದೆ.
ರಾಜ್ಯ ಪ್ರಶಸ್ತಿಗಳು ಕೊಟ್ಟಾಗಲೂ ಗಲಾಟೆಗಿಲ್ಲ, ಅವ್ರಿಗೆ ಯಾಕೆ ಕೊಟ್ಟರು, ಅವ್ನಿಗೆ ಏನೂ ಅರ್ಹತೆ ಇಲ್ಲ, ಹಿಂಗೆಲ್ಲ ಮಾತುಗಳು ಬರುತ್ತೆ. ಬೆಸ್ಟ್ ಅಂದರೆ ಪ್ರಶಸ್ತಿಗಳಿಂದ ದೂರ ಇರಬೇಕು. ಯಾರು ದೂರ ಇರ್ತಾರೋ ಬಿಡ್ತಾರೋ, ನಾನಂತೂ ದೂರ ಇರ್ತೀನಿ. ನನಗೆ ನನ್ನ ಅಭಿಮಾನಿಗಳ ಆಶೀರ್ವಾದವೇ ಪ್ರಶಸ್ತಿ, ಅಭಿಮಾನಿಗಳ ಕಣ್ಣೀರೇ ನನ್ನ ಪ್ರಶಸ್ತಿ. ಪ್ರಶಸ್ತಿಗಿಂತ ಪ್ರಶಂಸೆ ಬಹಳ ದೊಡ್ಡದು ಅಂತ ನೀವು ಪ್ರಶಂಸೆಯೂ ಬೇಡ, ನನಗೆ ಬೇಕಿರೋದು ಪ್ರೀತಿ. ನನಗೆ ಜನರ ಪ್ರೀತಿ ಬೇಕು, ಆಶೀರ್ವಾದ ಬೇಕು ಅಷ್ಟೇ. ನನಗೆ ಪ್ರಶಂಸೆಯೂ ಬೇಡ, ಪ್ರಶಸ್ತಿಯೂ ಬೇಡ, ಏನೂ ಬೇಡ. ನನಗೆ ಜನರ ಪ್ರೀತಿ ಇದ್ದರೆ ಸಾಕು. ಈಗ ನಿಮ್ಮ ಮುಂದಿನ ಜೀವನದಲ್ಲಿ ಇನ್ನೇನಾದರೂ ದೊಡ್ಡ ಗುರಿ ಏನಾದರೂ ಇದೆಯಾ ಅಂತ ನಾನು ಇದುವರೆಗೆ ಮಾತಾಡಿದ್ರಲ್ಲೇ ಅದರ ಬಗ್ಗೆ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ದೇನೆ ನಿಮಗೆ. ಹೌದು. ಸಾಹಿತ್ಯ ಪ್ರಧಾನವಾದ ನೈತಿಕತೆ, ಭಕ್ತಿ, ಜ್ಞಾನ, ವೈರಾಗ್ಯ ಇರತಕ್ಕಂಥ ಹಾಡುಗಳನ್ನು ಮನೆ ಮನೆಗೆ ತಲುಪಿಸಬೇಕು. ಈ ನನ್ನ ಧ್ವನಿ ಎಷ್ಟು ದಿನ ಹಾಡುತ್ತೋ ಗೊತ್ತಿಲ್ಲ ನನಗೆ, ಅಷ್ಟು ದಿನವೂ ಜನರಿಗೋಸ್ಕರ ಹಾಡಬೇಕು. ಯಾಕಂದ್ರೆ ನನಗೆ ನನ್ನ ವೈಯಕ್ತಿಕವಾಗಿ ನನಗೆ ಏನೂ ಆಸೆ ಆಕಾಂಕ್ಷೆಗಳಿಲ್ಲ. ಅದ್ಭುತವಾದ ಸಾಹಿತ್ಯ ಪರಂಪರೆ ಇದೆ ನಮ್ಮಲ್ಲಿ. ದಾಸ ಸಾಹಿತ್ಯ ಇದೆ, ವಚನ ಸಾಹಿತ್ಯ ಇದೆ, ಭಾವಗೀತೆಗಳಿದೆ, ಕವಿಗೀತೆಗಳಿದ್ದಾವೆ, ದೇಶಭಕ್ತಿ ಗೀತೆಗಳಿದೆ, ತತ್ವಪದಗಳಿದ್ದಾವೆ. ಇವೆಲ್ಲವನ್ನು ಅದರ ಸಾಹಿತ್ಯವನ್ನು ಜನತೆಗೆ ಮುಟ್ಟಿಸುವ ನಿಟ್ಟಿನಲ್ಲಿ, ರಂಜಿಸುವ ನಿಟ್ಟಿನಲ್ಲಲ್ಲ. ರಂಜನೆ ಮಾಡೋದು ಬೇರೆ. ಆ ಸಾಹಿತ್ಯವನ್ನು, ಅದರ ತತ್ವಗಳನ್ನು, ಸಿದ್ಧಾಂತಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ನನ್ನ ಮನಸ್ಸಿನಲ್ಲಿದೆ. ಆ ಮಂಜುನಾಥನ ದಯೆಯಿಂದ ಆಗುತ್ತೆ ಅಂತ ಹೇಳ್ತೀನಿ. ಖಂಡಿತ ನಿಮ್ಮ ಈ ನಿಲುವಿಗೆ ಗೆಲುವು ಸಿಗಲಿ ಅಂತ ನಾವು ಭಾವಿಸ್ತೇವೆ. ಧನ್ಯವಾದಗಳು. ಸೊ ಹಾಗೆ ಒಂದು ಕೊನೆಯದಾಗಿ ನಿಮ್ಮ ಈ ಜೀವನವನ್ನು ಒಂದು ಹಾಡಾಗಿಸೋದಾದರೆ, ಅಥವಾ ನಿಮ್ಮ ಜೀವನಕ್ಕೆ ಈ ಹಾಡು ಬಹಳ ಹತ್ರ ಅಂತ ಹೇಳಿದ್ರೆ, ಆ ಒಂದು ಹಾಡನ್ನು ನಿಮ್ಮ ಒಂದೆರಡು ಸಾಲು ಕೇಳಬಹುದಾ? ನನಗೆ ತುಂಬ ನೋವಾಗೋದು ನಮ್ಮ ದೇಶದಲ್ಲಿ ಇರತಕ್ಕಂಥ ಈ ಜಾತಿ ಪದ್ಧತಿ, ಬ್ರಾಹ್ಮಣರು, ಶೂದ್ರರು, ಅವರು ಇವರು ಅಂತಕ್ಕಂಥದ್ದು, ಮೇಲು ಕೀಳು ಅಂತಕ್ಕಂಥ ಭಾವನೆ, ಆಮೇಲೆ ಒಂದು ಪ್ರೀತಿ ಅಂತಕ್ಕಂಥದ್ದು, ಒಂದು ಸಾಮಾಜಿಕ ಚಿಂತನೆ ಅಂತಕ್ಕಂಥದ್ದು, ಆಮೇಲೆ ಮಾನವೀಯತೆ ಅಂತಕ್ಕಂಥದ್ದು ದಿನ ಹೋದ ಹಾಗೆ ದೂರ ಆಗ್ತಾಯಿದೆ. ಯಾರಾದರೂ ರೋಡ್ನಲ್ಲಿ ಬಿದ್ದು ಸಾಯ್ತಾ ಇದ್ದರೆ ನಾವು ನೀರು ಕೊಡೋ ಬದಲು ಅವರ ವಿಡಿಯೋ ಮಾಡ್ತೇವೆ, ಆಮೇಲೆ ಅದನ್ನು ಅಪ್ಲೋಡ್ ಮಾಡ್ತೇವೆ. ಇದರಷ್ಟು ದೊಡ್ಡ ದುರಂತ ಸಮಾಜದಲ್ಲಿ ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲಿ ಈ ಮಾನವೀಯತೆಯನ್ನು, ಜನರ ಪ್ರೀತಿಯನ್ನು, ವಿಶ್ವಾಸವನ್ನು, ಒಂದು ಒಳ್ಳೆಯ ಮನಸ್ಸನ್ನು ಜಾಗೃತಗೊಳಿಸ್ತಕ್ಕಂಥ ಒಂದು ಹಾಡು, ಆ ಥರದ ಹಾಡುಗಳನ್ನು ತುಂಬ ಹಾಡಬೇಕು ಅಂತ ನನಗೆ ಆಸೆ. ಅದರಲ್ಲಿ ಉದಾಹರಣೆಗೆ ನಮ್ಮ ಕಾವ್ಯಾನಂದ ಅವ್ರದ್ದು ಒಂದು ಹಾಡಿದೆ, ಓದಿ ಬ್ರಾಹ್ಮಣನಾಗು. ಬ್ರಾಹ್ಮಣ ಅಂದ್ಕೊಂಡು ಹುಟ್ಟಿನಿಂದ ಯಾರೂ ಬ್ರಾಹ್ಮಣ ಆಗೋದಿಲ್ಲ, ಜ್ಞಾನದಿಂದ ಬ್ರಾಹ್ಮಣನಾಗು. ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ನಿನ್ನೊಲವಿನಂತಾಗು, ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ಮೊದಲು ಮಾನವನಾಗು. ಮೊದಲು ನಾವು ಮನುಷ್ಯರಾಗಬೇಕು. ಜಾತಿ, ಮೇಲು ಕೀಳು, ಬಣ್ಣ ಇವನ್ನೆಲ್ಲ ಮೀರಿ ನಾವು ಬೆಳಿಬೇಕು. ನಾವೆಲ್ಲರೂ ಭಾರತೀಯರು ಅಂದ್ಕೋಬೇಕು ಫಸ್ಟ್. ನಾವೇನು ಮಾಡ್ತೀರೋ, ನಾನು ಹಿಂದೂ, ನಾನು ಮುಸ್ಲಿಮ್, ನಾನು ಕ್ರಿಶ್ಚಿಯನ್ ಅಂತಲೂ ಹೇಳ್ತೇವೆ, ನಾನು ಗೌಡ, ನಾನು ಒಕ್ಕಲಿಗ, ನಾನು ಬ್ರಾಹ್ಮಣ. ಈ ಥರ ನಾವು ಜಾತಿಯಿಂದ ನಾವು ದೂರ ಹೋಗ್ತಿದ್ದೇವೆ. ನಾವೆಲ್ಲರೂ ಒಂದಾಗಬೇಕಾದ್ರೆ ನಮ್ಮ ತಾಯಿ ಒಬ್ಬಳೇ ಭಾರತ ಮಾತೆ, ಅವಳ ಮುಖಾಂತರ ನಾವೆಲ್ಲರೂ ಒಂದಾಗಬೇಕು. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅಂದ್ಕೊಳ್ಳಿ, ನಾವೆಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಗಿಬಿಡ್ತೇವೆ. ಆ ಭಾವನೆ ನಮ್ಮಲ್ಲಿ ಬರಬೇಕು. ನಮ್ಮ ದೇಶ, ನಮ್ಮ ತಾಯಿ, ನಮ್ಮ ಭಾರತ ಮಾತೆ, ನಮ್ಮ ಕನ್ನಡ ತಾಯಿ, ಈ ಥರದ ಚಿಂತನೆಗಳನ್ನು ಜಾಸ್ತಿ ಬರಬೇಕು. ನಾವು ದೂರ ಹೋಗೋ ಬದಲು ಹತ್ತಿರ ಆಗಬೇಕು. ಭಾವನಾತ್ಮಕವಾಗಿ, ವೈಚಾರಿಕವಾಗಿ, ಮಾನವೀಯತೆಯಿಂದ ಒಂದಾಗಬೇಕು. ಆ ನಿಟ್ಟಿನಲ್ಲಿ ಯಾವ ಹಾಡುಗಳು ಸಿಗುತ್ತೋ ಅದನ್ನೆಲ್ಲ ಆಯ್ಕೆ ಮಾಡಿ ವೇದಿಕೆ ಮೇಲೆ ಹಾಡೋದು ನನ್ನ ಕಾಯಕ. ನಿಮ್ಮ ಚಿಂತನೆಗಳಿಗೆ ಹತ್ತಿರ ಆಗಲಿಕ್ಕೆ ನಮಗೆ ಇವತ್ತು ಅವಕಾಶ ಕೊಟ್ರಿ. ನಿಮ್ಮ ಪ್ರೀತಿಯ ಅನುಭವದ ಮಾತುಗಳಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಕಹಳೆ ವಾಹಿನಿಯವ್ರಿಗೂ ನನಗೊಂದು ನನ್ನ ಭಾವನೆಗಳನ್ನು ನಿಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಶಂಕರ ಶಾನುಭೋಗ, ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನದಲ್ಲಿ ನನಗೊಂದು ಗೊತ್ತಾಯಿತು, ತಾಯಿ ನಿಮಗೆ ಬರೀ ಎದೆ ಹಾಲು ಕುಡಿಸಲಿಲ್ಲ, ಸಂಗೀತವನ್ನು ಕೂಡ ಅಮೃತದ ರೂಪದಲ್ಲಿ ನಿಮಗೆ ಸವಿಲಿಕ್ಕೆ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ನಮ್ಮ ತಾಯಿಯೇ ಕಾರಣ. ಉನ್ನತವಾದ ಮಟ್ಟವನ್ನು ತಲುಪುವ ಮುಂಚೆನೇ ನಾನು ಅವ್ರನ್ನ ಕಳ್ಕೊಂಡೆ. ಜೈ ಹನುಮಾನ್ ಹಾಡು, ಈ ಹಾಡು ನಿಮ್ಮ ಜೀವನದಲ್ಲಿ ಎಷ್ಟು ವಿಶೇಷ? ಹನುಮಂತನ ದಯೆ ಅಂತ ನನಗೆ ಅನಿಸುತ್ತೆ. ಕೇಶವದಾಸರ, ಅಚ್ಯುತದಾಸರ ಒಂದು ಆಶೀರ್ವಾದ. ಭಕ್ತಿ ಸಂಗೀತ, ಇದರಲ್ಲಿ ಎಲ್ಲರ ಹೆಸರು ನಿಲ್ಲುವುದಿಲ್ಲ, ನಿಮ್ಮ ಹೆಸರು ಮುಂದೆ ಇದೆ. ಇದುವರೆಗೆ ಒಂದೇ ಒಂದು ಚಲನಚಿತ್ರ ಗೀತೆಯನ್ನು ನಾನು ವೇದಿಕೆಯ ಮೇಲೆ ಹಾಡಿಲ್ಲ.
ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿ ಯಾರು? ವಿದ್ಯಾಭೂಷಣರನ್ನು ತುಂಬ ಇಷ್ಟಪಡ್ತೇನೆ. ಯಾಕಂದರೆ ಒಂದು ಭಕ್ತಿ ಸಂಗೀತದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದಂಥವರು. ನಿಮ್ಮ ಕಲೆ ನಿಮಗೆ ಅದು ಭಾವನೆಯ ಅಥವಾ ಸಂಭಾವನೆಯ? ನಾನು ಯಾವತ್ತೂ ಸಂಭಾವನೆಗೋಸ್ಕರ ಹಾಡ್ತೀನಿ. ನಿಮ್ಮ ಧ್ವನಿಗೆ ಸಾಕಷ್ಟು ಅಭಿಮಾನಿಗಳ ವರ್ಗ ಇದೆ. ಒಳ್ಳೆ ದಾರಿ ತುಳಿದಿದ್ರಿಂದಲೇ ನನ್ನನ್ನು ಜನ ಇಷ್ಟಪಡ್ತಾರೆ ಅಂತಕ್ಕಂಥದ್ದು ನನ್ನ ಗಟ್ಟಿಯಾದ ನಂಬಿಕೆ. ಪ್ರಶಸ್ತಿಯಿಂದ ಕಲಾವಿದನನ್ನು ಯಾರೂ ಗುರುತಿಸಲ್ಲ. ಈ ನನ್ನ ಧ್ವನಿ ಎಷ್ಟು ದಿನ ಹಾಡುತ್ತೋ ಗೊತ್ತಿಲ್ಲ ನನಗೆ. ಅಷ್ಟು ದಿನವೂ ಜನರಿಗೋಸ್ಕರ ಹಾಡಬೇಕು. ಯಾಕಂದ್ರೆ ನನಗೆ ನನ್ನ ವೈಯಕ್ತಿಕವಾಗಿ ನನಗೆ ಏನೂ ಆಸೆ ಆಕಾಂಕ್ಷೆಗಳಿಲ್ಲ. ನಿಮ್ಮ ಈ ಜೀವನವನ್ನು ಒಂದು ಹಾಡಾಗಿಸೋದಾದರೆ ಅಥವಾ ನಿಮ್ಮ ಜೀವನಕ್ಕೆ ಈ ಹಾಡು ಬಹಳ ಹತ್ರ ಅಂತ ಹೇಳಿದ್ರೆ? ಏನಾದರೂ ಸರಿಯೇ ಮೊದಲು ಮಾನವನಾಗು, ಮೊದಲು ಮಾನವನಾಗು. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.